ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ನಾನು ಹಿಂದೇನು ಹೇಳಿದೆ, ಈಗಲೂ ಹೇಳ್ತೀನಿ. ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ವಿರುದ್ಧ ಎಂಥದ್ದೇ ಷಡ್ಯಂತರ ನಡೆದರೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವರನ್ನ ಬಿಡಲ್ಲ ಅಂತ. ಈ ತಿಮರಡಿ ಗ್ಯಾಂಗ್ಗೆ ಯಾಕಿಷ್ಟು ಧರ್ಮಸ್ಥಳದ ವಿರುದ್ಧ ಸಿಟ್ಟು? ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಧರ್ಮಸ್ಥಳದಲ್ಲಿ ಯಾರಾದರೂ ಹೇಳಿದಾರಾ? ಮೊದಲಿನಿಂದಲೂ ಸೌಜನ್ಯ ಹೋರಾಟಕ್ಕೆ ವೀರೇಂದ್ರ ಹೆಗ್ಡೆ ಕುಟುಂಬ ಬೆಂಬಲ ನೀಡ್ತಲೇ ಬಂತು. ಆದರೆ ಬುರುಡೆ ಗ್ಯಾಂಗ್ ಮಾತ್ರ ಸೌಜನ್ಯನ ಮುಖ ನೆಪವಾಗಿಸಿಕೊಂಡು ಇಡೀ ಧರ್ಮಸ್ಥಳದ ಹೆಸರು ಕೆಡಿಸಬೇಕು, ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಹಾಕಬೇಕು, ಇದೊಂದೇ ಗುರಿ ಅವ್ರದ್ದು. ಆದರೆ ಅಣ್ಣಪ್ಪ ಸ್ವಾಮಿ ಈ ಸಂಚು ಸಕ್ಸಸ್ ಆಗಲಿಕ್ಕೆ ಬಿಡಲಿಲ್ಲ. ಈಗ ಈ ಬುರುಡೆ ಗ್ಯಾಂಗ್ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಹೇಶ್ ಶೆಟ್ಟಿ ತಿಮರಡಿ ಗಡಿಪಾರು ಆಗಿದ್ದು ಅಬ್ಬೇಪಾರಿ ಅಂತೆ ಅಲೈತಾ ಇದ್ದಾನೆ. ಮೊಬೈಲ್ನಲ್ಲಿ ಸಾಕ್ಷ್ಯ ಇದೆ ಅಂತ ಬಿಟ್ಟಿ ಬಿಲ್ಡಪ್ ಭಾಷಣ ಮಾಡಿದಂಥ ಗಿರೀಶ್ ಮಟ್ಟಣ್ಣನವರ್ ಈಗ ಏಕಾಂಗಿಯಾಗಿ ಅರೆ ಹುಚ್ಚಾಗಿದ್ದಾನೆ. ಜಯಂತಿ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಇನ್ನು ಸೌಜನ್ಯ ಮಾವ ವಿಠಲ್ ಗೌಡ ನಾಪತ್ತೆಯಾಗ್ಬಿಟ್ಟಿದ್ದಾನೆ. ದುಡ್ಡಿನ ಆಸೆಗೆ ಬಂದು ಜೈಲೂಟ ಅನುಭವಿಸಿದಂಥ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈಗ ಊರು ಸೇರಿದ್ದಾನೆ. ವೀಕ್ಷಕರೇ, ಒಂದಂತೂ ಕ್ಲಿಯರ್, ಇವರ ಉದ್ದೇಶ ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಕಳಿಸೋದು. ಆ ಪುಣ್ಯಾತ್ಮನ ಬಗ್ಗೆ ಯಾಕಿಷ್ಟು ಸಿಟ್ಟು? ಹಿಂದೂಗಳ ಶ್ರದ್ಧಾ ಕೇಂದ್ರದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಯಾಕಿಷ್ಟು ದ್ವೇಷ? ಧರ್ಮ ಸೇವೆ ಮಾಡೋದೇ ತಪ್ಪ? ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕಂತ 200 ಕೋಟಿ ಬಜೆಟ್ ಫಿಕ್ಸ್ ಮಾಡಿದಾರಂತೆ. ಕೇರಳದಿಂದ ಕೋಟಿ ಕೋಟಿ ದುಡ್ಡು ಬಂದಿತ್ತಂತೆ. ಚಿತ್ರದುರ್ಗದ ಒಬ್ಬ ಹೋರಾಟಗಾರ್ತಿಯಿಂದಲೂ ಕೂಡ ಹಣ ಹೋಗಿದೆಯಂತೆ. ಈ ಸಂಚಿನಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಇದ್ದಾನೆ. ಮಾಸ್ಕ್ ಮ್ಯಾನ್ಗೆ 50 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರಂತೆ. ಇದ್ಯಾವುದು ನಾವು ಹೇಳ್ತಿರುವಂತಹ ಕತೆ ಅಲ್ಲ. ಸ್ವತಃ ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಈ ಬುರುಡೆ ಗ್ಯಾಂಗ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದು. ಹಿರಿಯ ವಕೀಲ ವಿವೇಕ ಸುಬ್ಬಾರೆಡ್ಡಿ ಮೂಲಕ ಚಿನ್ನಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ತಿಮರೋಡಿ ಗ್ಯಾಂಗ್ನ ಸಂಚಿನ ಬಲಿಯಾಗಿ ನಾನು ಜೈಲಿಗೆ ಹೋಗಿ ಬಂದೆ, ಷಡ್ಯಂತರ ರೂಪಿಸಿದವರ ವಿರುದ್ಧ ನಾನು ದೂರು ಕೊಟ್ಟರು ಯಾಕೆ ಕ್ರಮ ಕೈಗೊಂಡಿಲ್ಲ? ಧರ್ಮಸ್ಥಳದ ವಿರುದ್ಧ ತಿಮರೋಡಿ, ಮಟ್ಟಣ್ಣನವರ್, ವಿಠಲಗೌಡ, ಜಯಂತ್ ಷಡ್ಯಂತರ ಮಾಡಿದ್ರು. ಆ ಸಂಚಿಗೆ ಬಲಿಯಾಗಿ ಜೈಲಿಗೆ ಹೋಗಿ ಬಂದೆ. ಆದರೆ ಸಂಚು ಮಾಡಿದವರ ವಿರುದ್ಧ ಕ್ರಮ ಯಾಕಿಲ್ಲ? ಅಂತಿಮ ವರದಿ ಸಲ್ಲಿಕೆಗೆ SIT ವಿಳಂಬ ಮಾಡ್ತಿದೆ ಅಂತ ಪ್ರಶ್ನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸಂಚುಕೋರರ ಒಂದೊಂದು ಸಂಚುಗಳನ್ನು ಕೂಡ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕಂತ 200 ಕೋಟಿ ಬಜೆಟ್ ಹಾಕಿಕೊಂಡಿದ್ದಾರಂತೆ. ಈಗಾಗಲೇ 100 ಕೋಟಿ ಖರ್ಚು ಮಾಡಿ ಆಗಿದೆ. ಚಿನ್ನಯ್ಯನಿಗೆ ಎಲ್ಲವೂ ಮುಗಿದ ಮೇಲೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಿದ್ರಂತೆ. ಈ ಎಲ್ಲ ಸಂಚಿಗೆ ಕೇರಳದಿಂದ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಆಗಿದೆ ಅಂತೆ. ಚಿತ್ರದುರ್ಗದ ರಮಾ ನಾಗರಾಜ್ ಎಂಬವರು ಕೂಡ ದುಡ್ಡು ಕೊಟ್ಟಿದ್ದಾರಂತೆ. ಇವರ ಉದ್ದೇಶವೇ ಧರ್ಮಸ್ಥಳದ ಪಾವಿತ್ರತೆ ಹಾಳು ಮಾಡೋದು. ಇದು ಹೈಕೋರ್ಟ್ಗೆ ಚಿನ್ನಯ್ಯ ಹಾಕಿದಂಥ ರಿಟ್ ಅರ್ಜಿಯಲ್ಲಿ ಹೇಳ್ಕೊಂಡಿದ್ದಾನೆ. ವೀಕ್ಷಕರೇ, ಈ ಚಿನ್ನಯ್ಯಗೆ ಧರ್ಮಸ್ಥಳದಿಂದ ಯಾವ ಅನ್ಯಾಯವೂ ಆಗಿರಲಿಲ್ಲ. ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟ ಬಳಿಕ ತಮಿಳುನಾಡಿನಲ್ಲಿ ಇದ್ದ. ಆದರೆ ತಿಮರೋಡಿ ಗ್ಯಾಂಗ್ ಆತನನ್ನ ಹುಡುಕಿ ಕರೆ ತಂದ್ರು. ಆತನಿಗೆ ದುಡ್ಡಿನ ಆಸೆ ತೋರಿಸಿದ್ರು. ನಾನು ಹೇಳಿದಂತೆ ಹೇಳು ಅಂತ ಬೆದರಿಕೆ ಹಾಕಿದ್ರಂತೆ. ಇದು ನಾವು ಹೇಳಿರೋದಲ್ಲ, ಚಿನ್ನಯ್ಯನೇ ಹೇಳ್ತಾ ಇರೋದು. ರಿಟ್ ಅರ್ಜಿಯಲ್ಲಿ ನನ್ನ ಪಾಡಿಗೆ ನಾನಿದ್ದೆ, ಇವರೇ ಒತ್ತಾಯಪೂರ್ವಕವಾಗಿ ನನ್ನನ್ನು ಕರೆತಂದ್ರು. ನಾನು ಬೇಡ ಅಂದ್ರೂ ಕೂಡ ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿದ್ರು. ಆಮಿಷ, ಬೆದರಿಕೆಯಿಂದ ನಾನು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿದೆ. ತಿಮರೋಡಿ ಮತ್ತು ಗ್ಯಾಂಗ್ ನನ್ನ ಕೈಗೆ ಬುರುಡೆ ಕೊಟ್ಟು ಫೋಟೋ ತೆಗೆದಿದ್ರು. ಸುಜಾತ ಭಟ್ ಜೊತೆ ದೆಹಲಿಗೆ ಕರೆದೊಯ್ದು ಕಂಡಲ್ಲಿ ಸಹಿ ಹಾಕಿಸ್ಕೊಂಡ್ರು. ನಾನು ಹೇಗೆ ಹೇಳಿಕೆ ಕೊಡಬೇಕು ಅಂತ ವಕೀಲರ ಕಚೇರಿಯಲ್ಲಿ ಕಲಿಸಿಕೊಟ್ರು. ಹೇಳಿಕೊಟ್ಟಂತೆ ಹೇಳಿದಿದ್ರೆ ನಿನ್ನ ಹೆಂಡತಿಯನ್ನು ಕೊಲ್ತೀವಿ ಅಂತ ಧಮಕಿ ಹಾಕಿದ್ರು. ಇಷ್ಟೆಲ್ಲ ಮಾಡಿದವರು ಆರಾಮಾಗಿದ್ದಾರೆ, ನನ್ಗ್ಯಾಕೆ ಮಾತ್ರ ಶಿಕ್ಷೆ ಅಂತ ಚಿನ್ನಯ್ಯ ಅರ್ಜಿಯಲ್ಲಿ ಕಣ್ಣೀರಿಟ್ಟಿದ್ದಾರೆ. ವೀಕ್ಷಕರೇ, ಈ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಎಲ್ಲವೂ ಸಂಚು ರೆಡಿ ಆಗ್ತಾ ಇತ್ತು. ಚಿನ್ನಯ್ಯ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿ ಅಗೆಯಲಾಯಿತು. ಆದ್ರೆ ಯಾವುದೇ ಶವ ಮಾತ್ರ ಸಿಗ್ಲಿಲ್ಲ. ಆಗ ಚಿನ್ನಯ್ಯನನ್ನ ಒತ್ತೆ ಆಳುವಿನಂತೆ ಇಟ್ಕೊಂಡಿದ್ರಂತೆ. ತಪ್ಪು ಹೇಳಿಕೆ ಕೊಟ್ರೆ ಅದೇ ಜಾಗದಲ್ಲಿ ಹೂಳ್ತೇವೆ ಅಂತ ಹೊಡೆದಿದ್ರಂತೆ. ಚಿನ್ನಯ್ಯ ಹಾಕಿದಂಥ ಮಾಸ್ಕ್ನ ಹಿಂದೆ ಹೆಡ್ಫೋನ್ ಇತ್ತಂತೆ. ವಿಚಾರಣೆ ವೇಳೆ ಏನ್ ಹೇಳಬೇಕು, ಏನ್ ಹೇಳಬಾರ್ದು ಅಂತ ಅಲ್ಲೇ ಹೇಳಿಕೊಡ್ತಾ ಇದ್ರಂತೆ. ಅಸಲಿಗೆ ಚಿನ್ನಯ್ಯ ಅಕ್ರಮವಾಗಿ ಯಾವ ಹೆಣವನ್ನ ಧರ್ಮಸ್ಥಳದಲ್ಲಿ ಹೂತಿರ್ಲಿಲ್ಲ. ಆದರೆ ಯೂಟ್ಯೂಬರ್ಗಳು ಹೇಳಿದ ಸ್ಥಳಗಳನ್ನೇ SITಗೆ ಚಿನ್ನಯ್ಯ ತೋರಿಸಿದಾನಂತೆ. ತಮಗೆ ಬೇಕಾದಂತೆ ಯೂಟ್ಯೂಬರ್ಗಳು 30-35 ವಿಡಿಯೋ ಮಾಡ್ಕೊಂಡಿದ್ರಂತೆ. ಯಾವಾಗ ಹೆಣ ಸಿಗ್ಲಿಲ್ವೋ ಆಗ ಇದೇ ವಿಡಿಯೋಗಳನ್ನು ರಿಲೀಸ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ರು. ಯಾವಾಗ ಚಿನ್ನಯ್ಯ ತೋರಿಸಿದಂತಹ 20 ಭಾಗದಲ್ಲೂ SIT ಗುಂಡಿ ಅಗೆದು ತೋಡಿದ್ರು, ಹೆಣ ಮಾತ್ರ ಸಿಗ್ಲಿಲ್ಲ.
ಆಗ ರೊಚ್ಚಿಗೆದ್ದಂತಹ ತಿಮರೋಡಿ ಒಂದು ದಿನ ಚಿನ್ನಯ್ಯನನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ. ತನಿಖಾ ಹಂತದಲ್ಲೇ ಚಿನ್ನಯ್ಯನನ್ನ ಕೊಂದು ಶಾಶ್ವತವಾಗಿ ಧರ್ಮಸ್ಥಳದ ಮೇಲೆ ಆರೋಪ ಉಳಿಯುವಂತೆ ಮಾಡೋದು ತಿಮರೋಡಿ ಗ್ಯಾಂಗ್ನ ಪ್ಲಾನ್ ಆಗಿತ್ತು. ಆದರೆ SIT ಒಂದು ಪ್ಲಾನ್ ಮಾಡ್ತು. ಚಿನ್ನಯ್ಯ ಎಷ್ಟು ಗಂಟೆಗೆ ವಿಚಾರಣೆಗೆ ಬಂದ, ಎಷ್ಟು ಗಂಟೆಗೆ ವಿಚಾರಣೆ ಮುಗಿಸ್ಕೊಂಡು ಹೋಗ್ತಿದ್ದ ಎಲ್ಲವನ್ನ SIT ಟೈಮನ್ನು ಬರ್ಕೊಳ್ತಿತ್ತು. ಚಿನ್ನಯ್ಯನಿಗೆ ಏನಾದರೂ ಆದರೆ ನೀವೇ ಜವಾಬ್ದಾರಿ ಅಂತ ಆತನ ಜೊತೆಗಿದ್ದಂಥ ವಕೀಲರಿಂದ ಬರೆಸ್ಕೊಂಡು ಸಹಿ ಮಾಡ್ಕೊಂಡಿತ್ತು. ಹೀಗಾಗಿ ಚಿನ್ನಯ್ಯ ಬದುಕುಳಿದ. ಇಲ್ಲವಾದ್ರೆ ಚಿನ್ನಯ್ಯನನ್ನ ಕೊಂದು ಆತ ಎಲ್ಲಿ ಹೋದ ನಮಗೆ ಗೊತ್ತೇ ಇಲ್ಲ ಅಂತ ಹೇಳೋದು ಬುರುಡೆ ಗ್ಯಾಂಗ್ನ ಸಂಚಾಗಿತ್ತು. ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಸುಳ್ಳು ಹೇಳಿಕೆ ಆತ್ಮಸಾಕ್ಷಿ ಒಪ್ಪಲ್ಲ ಅಂತ ಚಿನ್ನಯ್ಯ ಹೇಳಿದ್ದಂತೆ. ಇದರಿಂದ ರೊಚ್ಚಿಗೆದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಚಾಕುವಿನಿಂದ ಅವರ ಮನೆಯಲ್ಲಿ ಕೊಲ್ಲಿಕ್ಕೆ ಯತ್ನ ಮಾಡಿದ್ದಂತೆ. ಅವತ್ತು ಚಿನ್ನಯ್ಯ ಬದುಕುಳಿದಿದ್ದೇ ಪವಾಡ. ಅವತ್ತೇ ಚಿನ್ನಯ್ಯ ಆತ್ಮಹತ್ಯೆಗೂ ಯತ್ನಿಸ್ತಿದ್ದಂತೆ. ಆ ಮಂಜುನಾಥನ ದಯೆ ಹೇಗೋ ಬದುಕುಳಿದೆ ಅಂತ ರಿಟ್ಟರ್ಜಿಯಲ್ಲಿ ಚಿನ್ನಯ್ಯ ಹೇಳ್ಕೊಂಡಿದ್ದಾನೆ. ಇತ್ತೀಚೆಗೆ ನಟನೆ ಬಿಟ್ಟು ಹಿಂದೂ ಧರ್ಮಕ್ಕೆ ಬೈಯೋದೆ ನಟ ಪ್ರಕಾಶ್ ರಾಜ್ ಫುಲ್ ಟೈಮ್ ಕಾಯಕ. ಸನಾತನಿಗಳನ್ನ ತನಾತನಿಗಳು ಅಂತ ಟೀಕೆ ಮಾಡಿದ್ರು. ಈ ಮನುಷ್ಯ ಕೂಡ ಧರ್ಮಸ್ಥಳ ವಿರೋಧಿ ಸಂಚಿನಲ್ಲಿ ಇದಾನಂತೆ. ಚಿನ್ನಯ್ಯನೇ ಹೇಳೋ ಪ್ರಕಾರ ಒಂದು ಸಲ ಪ್ರಕಾಶ್ ರಾಜ್ಗೆ ಗಿರೀಶ್ ಮಟ್ಟಣ್ಣನವರ್ ಫೋನ್ ಮಾಡಿದ್ರಂತೆ. ಆಗ ಅದೇ ಫೋನಲ್ಲಿ ಚಿನ್ನಯ್ಯನ ಜೊತೆಗೆ ಮಾತಾಡಿದಂಥ ಪ್ರಕಾಶ್ ರಾಜ್ ಗಿರೀಶ್ ಮಟ್ಟಣ್ಣನವರ್ ಹೇಳಿಕೊಟ್ಟಂತೆ ನೀನು ಹೇಳಿಕೆ ಕೊಡು, 29ನೇ ತಾರೀಕು ಬಂದು ನಿನ್ನನ್ನ ಅಪ್ಪಿಕೊಳ್ತೇನೆ ಎಂದಿದ್ರಂತೆ. ಅಂದ್ರೆ ಏನು ಅರ್ಥ? ನೀವೆಲ್ಲರೂ ಸೇರಿ ಧರ್ಮಸ್ಥಳದ ಹೆಸರು ಹಾಳು ಮಾಡಿ ನಾನು ಅಲ್ಲಿಗೆ ಬಂದು ಶಹಬಾಸ್ ಗಿರಿ ಕೊಡ್ತೀನಿ ಅಂತನಾ? ಬಹುಭಾಷಾ ನಟ ಪ್ರಕಾಶ್ ರಾಜ್ ಚಿನ್ನಯ್ಯ ಹೇಳಿದ್ದು ನಿಜವಾದ್ರೆ ಅವರನ್ನ ಸಂಚಿನ ಭಾಗವಾಗಿ ಬಂಧನ ಮಾಡಬೇಕಲ್ವಾ? ವೀಕ್ಷಕರೇ, ಒಂದು ವಿಷಯ ನೀವು ಗಮನಿಸಿದ್ರ, ಚಿನ್ನಯ್ಯ ಮಾತ್ರ ಈ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು. ಸಂಚು ಮಾಡಿದವರು ಯಾರಿಗೂ ಈವರೆಗೆ ಜೈಲು ಶಿಕ್ಷೆ ಆಗಲಿಲ್ಲ, ಜೈಲಿಗೆ ಅಟ್ಲೇ ಇಲ್ಲ. SIT ಅಂತಿಮ ವರದಿ ಸಲ್ಲಿಕೆ ಮಾಡಲಿಕ್ಕೆ ಯಾಕಿಷ್ಟು ವಿಳಂಬ ಮಾಡ್ತಿದೆ ಅಲ್ವಾ? ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗನ್ನ ಈವರೆಗೂ ಬಂಧನ ಮಾಡಿಲ್ಲ ಯಾಕೆ? ಇಂತಹ 10 ಪ್ರಶ್ನೆಗಳಿಗೆ ಧರ್ಮಸ್ಥಳದ ಭಕ್ತರಿಗೆ ಕಾಡ್ತಾ ಇದೆ. ಕಣ್ಣ ಮುಂದೆಯೇ ಧರ್ಮಸ್ಥಳದ ವಿರುದ್ಧ ಸಂಚಿಗೆ ದಾಖಲೆ ಇದ್ರೂ ಬಂಧನ ಮಾಡಿಲ್ಲ ಯಾಕೆ? ಸರ್ಕಾರದ ಮಟ್ಟದಲ್ಲಿ ಯಾರೋ ಪ್ರಭಾವಿಗಳು ತಿಮರೋಡಿ ಗ್ಯಾಂಗ್ನ ಬೆನ್ನ ಹಿಂದೆ ಇದಾರ? ತಿಮರೋಡಿ ಗ್ಯಾಂಗ್ಗೆ ಸರ್ಕಾರದ ಮಟ್ಟದಲ್ಲಿ ಯಾರ ಬೆಂಬಲವೂ ಇಲ್ಲ ಅಂತಿದ್ರೆ ಒದ್ದು ಒಳಗೆ ಹಾಕ್ಲಿ. SIT ಅಂತಿಮ ತನಿಖಾ ವರದಿಯನ್ನ ಬಹಿರಂಗ ಮಾಡಲಿ, ರಾಜ್ಯಕ್ಕೆ ಗೊತ್ತಾಗ್ಲಿ ಧರ್ಮಸ್ಥಳದ ಹೆಸರು ಕೆಡಿಸ್ಲಿಕ್ಕೆ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅಂತ. ಇನ್ನು ಆ ಯೂಟ್ಯೂಬರ್ ಸಮೀರ್ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಎಂಥೆಂಥ ಆರೋಪ ಮಾಡಿದಲ್ವಾ? ಅದಕ್ಕೆ ಒಂದಕ್ಕಾದ್ರೂ ದಾಖಲೆ ಇದ್ದಾವ? ಇಲ್ಲ. ಆದ್ರೂ ಹೇಗೆಲ್ಲ ಜನರನ್ನ ಯಾಮಾರಿಸಿದ, ಕೋಡೆ ಏರ್ಸ್ತಾ ಇಳಿಸ್ತಾ ಹೇಗೆಲ್ಲ ಕಥೆ ಕಟ್ಟಿದ. ಇವತ್ತು ಆತ ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಮಾವನ ಮನೆಗೆ ಬಂದಂತೆ ಸ್ಟೈಲಾಗಿ SIT ವಿಚಾರಣೆಗೆ ಬಂದು ಹೋದ. ಸುಳ್ಳು ಆರೋಪದ ಮೇಲೆ ಆತನನ್ನ ಯಾಕೆ ಬಂಧನ ಮಾಡಿಲ್ಲ? ಇನ್ನು ಯಾರು ಏನ್ ಬೇಕದು ಯಾರ ಬಗ್ಗೆ ಸುಳ್ಳು ಆರೋಪ ಮಾಡಬಹುದಾ? ಇಷ್ಟು ಕೋಟಿ ಲೂಟಿ ಹೊಡಿದೆ ಅಂದ್ರೆ ಸರ್ಕಾರ ಸುಮ್ಮನೆ ಇರುತ್ತಾ? ಒದ್ದು ಒಳಗೆ ಹಾಕ್ಬೇಕಲ್ವಾ? ಇಂಥವ್ರನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದು ಸರ್ಕಾರ? ಇದಕ್ಕೆ ಉತ್ತರ ಕೊಡಬೇಕು. ಈ ಹಿಂದೆ DK ಶಿವಕುಮಾರ್ ಅವರೇ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ದೊಡ್ಡ ಸಂಚು ನಡೆದಿದೆ ಅಂತ. ಈಗ DK ಶಿವಕುಮಾರ್ ಅವರೇ CM ಆಗಿದ್ದಾರೆ. ಈಗಲಾದ್ರೂ ಬುರುಡೆ ಗ್ಯಾಂಗನ್ನ ಜೈಲಿಗೆ ಅಟ್ಟಬೇಕು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.